ಹಾಯ್ ಹಲೋ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ಸುಪ್ರಸಿದ್ಧ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಇದಿರೋದು ಕುಣಿಗಲ್ ಹತ್ರ. ಕುಣಿಗಲ್ಲಿಂದ 8 ಕಿಲೋಮೀಟರ್ ಇರಬಹುದು. ಬಿಳಿ ದೇವಾಲಯದ ಹತ್ರ ಬರುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಕುಣಿಗಲ್. ತುಂಬ ಪವರ್ಫುಲ್ ದೇವರು ಅಂತ ಕೂಡ ಹೇಳಬಹುದು. ಈ ದೇವಾಲಯದ ವಿಶೇಷ ಏನಪ್ಪ ಅಂದರೆ, ಎಲ್ಲ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲೂ ರಂಗನಾಥ ಸ್ವಾಮಿಯವರು ದಕ್ಷಿಣಕ್ಕೆ ತಲೆ ಹಾಕಿ ಬಲಗೈ ಕೊಟ್ಟು ಮಲಗಿದರೆ, ಈ ದೇವಸ್ಥಾನದಲ್ಲಿ ಶ್ರೀ ರಂಗನಾಥ ಸ್ವಾಮಿಯವರು ಉತ್ತರಕ್ಕೆ ತಲೆ ಹಾಕಿ ಎಡಗೈ ಕೊಟ್ಟು ಮಲಗಿದ್ದಾರೆ. ಇದೇ ಇಲ್ಲಿನ ವಿಶೇಷ. ಸಾಕ್ಷಾತ್ ರಂಗನಾಥ ಸ್ವಾಮಿಯವರೇ ಉಡದ ರೂಪದಲ್ಲಿ ಬಂದು ಈ ಕಕ್ಕೆ ಮರವನ್ನು ಕೊಟ್ಟು ಇದನ್ನು ಪೂಜಿಸಿ, ಇಲ್ಲಿ ಸ್ಥಾಪಿಸಿ ಪೂಜೆ ಮಾಡಿ, ಇದರಲ್ಲಿ ನಾನಿದ್ದೀನಿ ಅಂತ ಹೇಳಿ ಇದನ್ನು ಕಕ್ಕೆ ಮರದ ತುಂಡನ್ನು ಕೊಟ್ಟು ಹೋಗಿರ್ತಾರೆ. ಉಡದ ರೂಪದಲ್ಲಿ ಬಂದು ಕೊಟ್ಟಿರ್ತಾರೆ. ಹಾಗಾಗಿ ಉಡುಮುಡಿ ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ಎಂದು ಪ್ರಸಿದ್ಧಿಯಾಗಿದೆ. ಉಡದ ರೂಪದಲ್ಲಿ ಬಂದು ಸ್ವಾಮಿಯವರು ಕೊಟ್ಟಿರೋದ್ರಿಂದ ಉಡುಮುಡಿ ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ಅಂತ ಕೂಡ ಕರೀತಾರೆ. ಬೆಟ್ಟದ ರಂಗ, ಗಾಳಿ ರಂಗ, ಇನ್ನು ಹಲವಾರು ಹೆಸರುಗಳಿಂದ ಈ ದೇವಸ್ಥಾನವನ್ನು ಕರೀತಾರೆ. ಗಾಳಿರಂಗ ಅಂತ ಏನಕ್ಕೆ ಕರೀತಾರೆ ಅಂದರೆ, ಇಲ್ಲಿ ಈ ಭೂತ ಪ್ರೇತಗಳನ್ನು ಬಿಡಿಸೋದ್ರಲ್ಲಿ ತುಂಬ ಪ್ರಸಿದ್ಧಿಯಾಗಿದೆ. ಆಮೇಲೆ ಹೂ ಕೂಡ ಕೊಡ್ತಾರೆ ದೇವರು. ನಮಗೆ ಮನೆ ಕಟ್ಟಬೇಕು, ಸೈಟು, ಮನೆ ಏನೇ ತಗೋಬೇಕು ಅಂದರು, ಮದುವೆ ಕಾರ್ಯ ಆಗಬೇಕು ಅಂದರು, ಎಲ್ಲ ಶುಭ ಕಾರ್ಯಕ್ಕೂ ಏನೇ ಕೋರ್ಟ್ ಕೇಸ್ ಏನೇ ಇದ್ರೂ ಇಲ್ಲಿ ಬಂದು ಹೂ ಪ್ರಸಾದವನ್ನು ಕೇಳ್ತಾರೆ. ಆಗೋದಾದರೆ ಹೂ ಪ್ರಸಾದವನ್ನು ಬಲಗಡೆ ಕೊಡ್ತಾರೆ. ಆಗೋದಿಲ್ಲ ಅನ್ನೋದಾದರೆ ಹೂ ಪ್ರಸಾದವನ್ನು ಎಡಗಡೆ ಕೊಡುತ್ತಾರೆ. ನಂಬಿ ಬಂದ ಭಕ್ತರಿಗೆ ಕೈ ಹಿಡಿದು ನಡೆಸಿ ಹರಸಿ ಹಾರೈಸುತ್ತಾರೆ. ಹಾಗೆ ಈ ದೇವಸ್ಥಾನಕ್ಕೆ ಬಾಗಿಲಿಲ್ಲ. ಯಾಕೆ ಗೊತ್ತಾ? ಯಾರೋ ಒಬ್ಬರು ವಯಸ್ಸಾದವರು ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಸಂಜೆ ಹೊತ್ತಿನಲ್ಲಿ ನಡೆದು ಬಂದು, ಸಾಕಾಗಿ ದಣಿವಾಗಿ ನಡೆದು ಬಂದು ಬೆಟ್ಟ ಹತ್ಕೊಂಡು ಬಂದು ದೇವರ ದರ್ಶನಕ್ಕಾಗಿ ಬರ್ತಾರೆ. ಆ ಸಮಯದಲ್ಲಿ ದೇವಸ್ಥಾನ ಬಾಗಿಲು ಮುಚ್ಚಿಬಿಟ್ಟಿರ್ತಾರಂತೆ. ಆವಾಗ ಅವರು ವಯಸ್ಸಾದವರು ಬೇಜಾರು ಮಾಡ್ಕೊತಾರಂತೆ. ಅಯ್ಯೋ, ನಾನು ಇಷ್ಟು ಕಷ್ಟಪಟ್ಟು ನನ್ನ ಕೈಲಿ ಆಗಲ್ಲ, ಆದರೂ ಬೆಟ್ಟ ಹತ್ಕೊಂಡು ಬಂದಿದ್ದೀನಿ, ನನಗೆ ದರ್ಶನ ಕೊಡಲಿಲ್ವಲ್ಲ ನೀನು ಅಂತ ನೊಂದ್ಕೊತಾರೆ. ಟೈಮಲ್ಲಿ ರಂಗನಾಥ ಸ್ವಾಮಿಯವರು ಬಾಗಿಲನ್ನ ಒದ್ದಿದ್ದಾರಂತೆ. ಆ ಬಾಗಿಲು ಹೋಗಿ ಕುಣಿಗಲ್ ಕೆರೆಯಲ್ಲಿ ಬಿದ್ದಿದೆ ಅಂತ ವಾಡಿಕೆ ಇದೆ. ಸೊ ಅದಕ್ಕಾಗಿ ಇಲ್ಲಿ ಬಾಗಿಲಿಲ್ಲ. ಮತ್ತು ಇಲ್ಲಿ ವಾತಾವರಣ ಮಾತ್ರ ತುಂಬ ಚೆನ್ನಾಗಿದೆ. ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಕುಣಿಗಲ್ ಕೆರೆ, ಕುಣಿಗಲ್ ಸಿಟಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಪ್ರಶಾಂತವಾಗಿದೆ ಜಾಗ. ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ನೋಡಿ, ದೇವರ ಎಂಟ್ರೆನ್ಸ್ ಇದು. ನಂಬಿ ಬಂದವ್ರನ್ನ ಕೈ ಹಿಡಿದು ನಡೆಸೋದೇ ಇವರ ಉದ್ದೇಶ. ಒಳಗಡೆ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಕಾರಣ ಏನು ಅಂದರೆ ತುಂಬ ಬೇಜಾರಾಗುತ್ತೆ. ಕಾರಣ ಹೇಳೋದಕ್ಕೆ ನನಗೆ. ನಾನು ಹೋಗಿದ್ದ ದಿವಸ ಅಲ್ಲಿ ಪೊಲೀಸೆಲ್ಲ ತುಂಬ ಜನ ಬಂದಿದ್ದರು. ಸ್ಥಳ ಮಹಾಜರು ಮಾಡೋಕ್ಕೆ ಕರ್ಕೊಂಬಂದಿದ್ರು ಕಳ್ಳರನ್ನ. ಅಲ್ಲಿ ಒಳಗಡೆ ಹೋಗಿ ಉಂಡಿಲಿರೋ ದುಡ್ಡೆಲ್ಲ ಕದ್ದಿದ್ರಂತೆ. ಅವ್ರು ಸಿಕ್ಕಾಕೊಂಡಿದ್ದಾರೆ ಕಳ್ಳರು. ಅವ್ರನ್ನ ಕರ್ಕೊಂಬಂದು ಸ್ಥಳ ಮಹಾಜರು ಮಾಡ್ತಾಯಿದ್ರು. ಹಾಗಾಗಿ ಒಳಗಡೆ ವಿಡಿಯೋ ಮಾಡೋದು ಬೇಡ ಮೇಡಮ್ ಅಂತ ಅಂದರು ಅಲ್ಲಿ ಪೂಜಾರಪ್ಪ ಅವರು. ಸುಮ್ಮನೆ ಪೊಲೀಸರೆಲ್ಲ ಇದ್ದಾರೆ, ಈಗ ಬೇರೆ ಹಿಂಗೆ ಸಮಸ್ಯೆ ಆಗಿದೆ, ಬೇಡ ಒಳಗಡೆ ಎಲ್ಲ ಮಾಡಬೇಡಿ, ಅವ್ರಿಗೆ ಕಾಣೋಂಗೆ ವಿಡಿಯೋನೂ ಮಾಡಬೇಡಿ, ಆದಷ್ಟು ಸುಮ್ಮನೆ ಯಾಕೆ ಬೇಕು ಸಮಸ್ಯೆ ಅಂತ ಅಂದರು. ಇಬ್ಬರು ಕಳ್ಳರನ್ನ ಕರ್ಕೊಂಡು ಬಂದಿದ್ದರು. ಸ್ಥಳ ಮಹಾಜರು ಮಾಡ್ತಿದ್ರು. ಅಲ್ಲಿ ಕದ್ವಿ ಅಂತ ದೇವಸ್ಥಾನದ ಒಳಗೆ ಕರ್ಕೊಂಡು ಹೋಗಲಿಲ್ಲ. ಎಲ್ಲ ಸುತ್ತಿದ್ರು. ಬೇಜಾರಾಯಿತು ನನಗೆ. ಅಯ್ಯೋ ದೇವರೇ, ಇವರು ದೇವಸ್ಥಾನನೂ ಬಿಡಲ್ವಲ್ಲಪ್ಪ, ಇನ್ನು ಯಾವ ನಂಬಿಕೆ ಮೇಲೆ ಬದುಕಬೇಕು? ದೇವರು ಅನ್ನೋ ಭಯ ಇಲ್ಲ, ಭಕ್ತಿ ಇಲ್ಲ ಈ ಜನಗಳಿಗೆ. ಬೇಜಾರಾಯಿತು ನಿಜ. ಅವರಿಬ್ರಿಗೂ ಹೊಡೆದ್ಬಿಡೋಣ ಅನ್ನೋಷ್ಟು ಕೋಪ ಬಂದಿತ್ತು. ಬಟ್ ಪೊಲೀಸ್ನವರೆಲ್ಲ ಇದ್ದರು, ನಾನು ಹೊಡೆಯೋಕ್ಕಾಗಲ್ಲ ಅಂತ ಗೊತ್ತು. ಬೇಜಾರು ಮಾಡಿಕೊಂಡೆ. ಸಾರಿ, ದೇವ್ರು ತೋರ್ಸೋಕ್ಕಾಗಿಲ್ಲ. ವಿಡಿಯೋ ಒಂದು ಫೋಟೋ ಕ್ಲಿಪ್ ಇತ್ತು, ಅದನ್ನು ಹಾಕಿದ್ದೀನಿ, ನೋಡ್ಕೊಳ್ಳಿ. ಒಂದು ಸಾರಿ ದೇವಸ್ಥಾನಕ್ಕೆ ಹೋಗಿ ನೋಡಿ. ವಾತಾವರಣ ತುಂಬ ಚೆನ್ನಾಗಿದೆ. ಮೆಟ್ಲಲ್ಲೂ ಬರ್ಬೋದು, ಹಿಂಗೂ ಹೋಗ್ಬೋದು. ಮೆಟ್ಲು ಹತ್ಕೊಂಡು ಬರೋಕ್ಕಾಗಲ್ಲ ಅನ್ನೋರ್ಗೂ ಈ ಥರ ಗಾಡೀಲಿ, ಕಾರಲ್ಲಿ ಹೋಗ್ಬೋದು. ತುಂಬ ಚೆನ್ನಾಗಿದೆ ವಾತಾವರಣ. ದೇವರನ್ನು ನಂಬಿ ಹೋಗಿ ದೇವ್ರ ಕೈ ಹಿಡಿದು ನಡೆಸ್ತಾನೆ. ಒಂದಲ್ಲ ಒಂದು ದಿವಸ ದೇವರು ನಮ್ಮನ್ನು ಕಾಪಾಡ್ತಾನೆ ಅನ್ನೋ ನಂಬಿಕೆಯಿಂದ ನಾವೆಲ್ಲ ದೇವಸ್ಥಾನಕ್ಕೂ ಹೋಗ್ತೀವಿ, ಬರ್ತೀವಿ. ನೀವು ಒಂದ್ಸರಿ ಹೋಗಿ ನೋಡಿ ಬನ್ನಿ. ಹಾಗೆ ಈ ದೇವಸ್ಥಾನ, ಈ ದೇವರು, ನಾನು ಕೊಟ್ಟಿರೋ ಮಾಹಿತಿ ಸ್ವಲ್ಪನಾಗಿದ್ರು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.